ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ಶಾಸಕ ಯತ್ನಾಳ್ ಮೊದಲ ಬಾರಿಗೆ ವಿಜಯಪುರ ನಗರಕ್ಕೆ ಭೇಟಿ ನೀಡಿದ್ರು. ಮುಂದಿನ ವಿಜಯದಶಮಿಗೆ ಹೊಸ ಪಕ್ಷ ಘೋಷಣೆ ಮಾಡೋದಾಗಿ ಹೇಳಿದ್ದಾರೆ. ಹಿಂದೂ ಸಂಘಟನೆಗಳು, ಹಿಂದೂ ಮುಖಂಡರು ಹೊಸ ಪಕ್ಷ ನೋಡಲು ಕಾತುರರಾಗಿದ್ದಾರೆ. ನಾಳೆಯಿಂದಲೇ ಅಭಿಪ್ರಾಯ ಸಂಗ್ರಹಣೆ ಮಾಡಲಾಗುತ್ತೆ. ಇಂದಿನಿಂದಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂದ್ರು. ಪಕ್ಷದಲ್ಲಿ ಯಡಿಯೂರಪ್ಪ ಕುಟುಂಬ ಮುಂದುವರೆದ್ರೆ ಹೊಸ ಪಕ್ಷ ಕಟ್ಟೋದು ಫಿಕ್ಸ್ ಅಂದ್ರು. ಯಡಿಯೂರಪ್ಪ ವಿಜಯೇಂದ್ರ ವಂಶ ಪಾರಂಪರ ಮುಂದುವರೆದ್ರೆ ಸುಮ್ಮನಿರಲ್ಲ. ಯುಗಾದಿ ವೇಳೆ ಹೈಕಮಾಂಡ್ಗೆ ದೇವರು ಒಳ್ಳೆಯ ಬುದ್ಧಿ ಕೊಡ್ಲಿ. ಅಯೋಧ್ಯ ಶ್ರೀರಾಮ, ಮಥುರಾ ಶ್ರೀಕೃಷ್ಣ, ಕಾಶಿ ವಿಶ್ವನಾಥ ಹೈಕಮಾಂಡ್ಗೆ ಯಡಿಯೂರಪ್ಪ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಿಸುವ ಧೈರ್ಯ ಕೊಡ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯಿಂದ ಉಚ್ಚಾಟನೆ ಬಳಿಕ ಯತ್ನಾಳ್ ಮತ್ತೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಸೇರಿ ನನ್ನನ್ನ ತುಳಿದಿದ್ದಾರೆ. ಯಡಿಯೂರಪ್ಪ ಮಗನನ್ನ ಪಕ್ಷದಿಂದ ಹೊರಗಿಡುವಂತೆ ಹೈಕಮಾಂಡ್ಗೆ ಮನವಿ ಮಾಡ್ತೀನಿ. ಹೈಕಮಾಂಡ್ ಕ್ರಮ ಕೈಗೊಳ್ಳದಿದ್ರೆ ಜನರು ಬಿಜೆಪಿ ಮೇಲಿನ ವಿಶ್ವಾಸ ಕಳೆದುಕೊಳ್ತಾರೆ. ವಿಜಯೇಂದ್ರನೇ ಮುಂದಿನ ಸಿಎಂ ಅಂತ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಜನರು ಬೇರೆ ನಿರ್ಧಾರ ಮಾಡ್ತಾರೆ. ಹಿಂದೂ ಸನಾತನ ರಕ್ಷಣೆಗಾಗಿ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಬರುತ್ತೆ. ಕರ್ನಾಟಕದಲ್ಲಿ ವಿಜಯೇಂದ್ರ ಯಾಕೆ ನಮ್ಮ ಮೇಲೆ ಹೇಳ್ತಿದ್ದೀರಿ ಅಂತ ಹೈಕಮಾಂಡ್ ವಿರುದ್ಧವೂ ಯತ್ನಾಳ್ ಗರಂ ಆದ್ರು. ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ ಬಳಿಕ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದ ಬೆಂಬಲಿಗರನ್ನ ಶಾಸಕ ಯತ್ನಾಳ್ ಭೇಟಿ ನೀಡಿದ್ರು. ಈ ವೇಳೆ ಬೆಂಬಲಿಗರಿಗೆ ಧೈರ್ಯ ತುಂಬಿದ ಯತ್ನಾಳ್, ಸ್ವಲ್ಪ ದಿನ ತಡೀರಿ, ಎಲ್ಲರಿಗೂ ಬರೋಬ್ಬರಿ ಉತ್ತರ ಕೊಡೋಣ ಅಂದ್ರು. ಯತ್ನಾಳ್ ಉಚ್ಚಾಟನೆ ಬಳಿಕ 174ಕ್ಕೂ ಹೆಚ್ಚು ಬೆಂಬಲಿಗರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿ ಯತ್ನಾಳ್ರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತೆ ಆಗ್ರಹಿಸಿದ್ರು. ರಾಜೀನಾಮೆ ನೀಡಿ ಬಂದ ಎಲ್ಲಾ ಬೆಂಬಲಿಗರು ಹಾಗೂ ಕಾರ್ಯಕರ್ತರನ್ನ ವಿಜಯಪುರದ ಶಿವಾನುಭವ ಮಂಟಪದಲ್ಲಿ ಯತ್ನಾಳ್ ಭೇಟಿ ಮಾಡಿದ್ರು. ರಾಜೀನಾಮೆ ಬಗ್ಗೆ 2 ದಿನಗಳ ಕಾಲ ಜಿಲ್ಲಾ ಕಚೇರಿಯಲ್ಲಿ ಘಟನೆಗಳ ಬಗ್ಗೆ ವಿವರಣೆ ಪಡೆದರು. ಹಿಂದೂ ಫೈರ್ ಬ್ರ್ಯಾಂಡ್ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ರ ಉಚ್ಚಾಟನೆ ತಪ್ಪು. ಬಿಜೆಪಿಯ ಕೇಂದ್ರದ ನಾಯಕರು ಈ ಕುರಿತು ಮರು ಪರಿಶೀಲನೆ ಮಾಡಲಿ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಹಿಂದುತ್ವದ ಬಗ್ಗೆ ನೇರ ಮಾತನಾಡಲು ಯತ್ನಾಳ್ರಿಂದ ಪಕ್ಷಕ್ಕೆ ಮುಜುಗರ ಆಗಿರಬಹುದು. ಆದರೆ ಅವರ ಉಚ್ಚಾಟನೆ ಹಿಂಪಡೆದು ಹಿಂದುತ್ವದ ಪರವಾಗಿ ಬಿಜೆಪಿ ನಿಲ್ಲುವಂತೆ ಮಾಡಬೇಕು. ಆದರೆ ಉಚ್ಚಾಟನೆ ಹಿಂಪಡೆದು ಹಿಂದುತ್ವದ ಪರವಾಗಿ ಬಿಜೆಪಿ ನಿಲ್ಲುವಂತೆ ಮಾಡಬೇಕು. ಹಿಂದುತ್ವವಾದಿಗಳನ್ನ ಕಡೆಗಣಿಸುತ್ತಿರುವ ಸಹ ಮುಂದಿನ ದಿನಗಳಲ್ಲಿ ಅಪಾಯಕ್ಕೆ ಆಹ್ವಾನ ಇಟ್ಟಂತೆ. ಇದನ್ನ ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯದವರು ಅರ್ಥ ಮಾಡಿಕೊಳ್ಳಬೇಕು. ಲೂಟಿಕೋರರು, ಭ್ರಷ್ಟರನ್ನ ಬಿಜೆಪಿಯ ಒಳಗಡೆ ಬಿಟ್ಟುಕೊಳ್ಳೋದನ್ನ ಕಡಿಮೆ ಮಾಡಬೇಕು ಅಂತ ಮುತಾಲಿಕ್ ಯತ್ನಾಳ್ ಪರ ಬ್ಯಾಟ್ ಬೀಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.